ಸರಿ. ನನ್ನ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿ ನೀನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದೀಯ. ಶ್ರೇಷ್ಠ ಕೃಷ್ಣಾಷ್ಟಮಿ ದಿನನೇ ನಿನ್ನ ಕೊನೆ ದಿನ. ನಿನಗೆ ವಿಧಾತನೂ ನಾನೇ, ಯಮನೂ ನಾನೇ. ಬಾ. ಏ ದುಷ್ಟ, ದುರಾಳ, ದುರಹಂಕಾರಿ, ಪೂಜೆ ಮಾಡುವಾಗ ಧ್ಯಾನ ಮಾಡುವಾಗ ಮಧ್ಯದಲ್ಲೇ ಭಂಗ ಮಾಡಬಾರ್ದು ಅನ್ನೋ ಒಂದು ಸಣ್ಣ ಸಂಸ್ಕಾರ ಆಗ್ಲಿ ಪರಿಜ್ಞಾನ ಆಗ್ಲಿ ಇಲ್ವಾ ನಿನಗೆ? ನಿನ್ನ ಜೀವನೇ ಆಹುತಿ ತಗೋಬೇಕು ಅಂತಿರೋ ನನಗೆ ನಿನ್ನ ಪೂಜೆ ಧ್ಯಾನ ಭಂಗ ಆದ್ರೆ ಏನು? ಏನು? ನೀನು ನನ್ನನ್ನ ಆಹುತಿ ತಗೋತೀಯ? ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ಬಾ. ಶಾಸ್ತ್ರಿಗಳೇ, 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 ನನ್ನನ್ನು ಕಾಪಾಡಿ. ಇದು ಭೈರವ ಬಾಬನ ಹಿಡಿತ. ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಿನ್ನ ಬಲಿ ಖಚಿತ. ಶಾಸ್ತ್ರಿ, ಇದೆಲ್ಲ ನಿನ್ನ ಕೈವಾಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆಗೋದಿಲ್ಲ. ಮೊದಲು ನಿನ್ನನ್ನು ಬೂದಿ ಮಾಡಿ
ಆಮೇಲೆ ಆ ನಾಗನಿಂದ ವಶ ಮಾಡ್ಕೋತೀನಿ. ಜೈ ಮಹಾಕಾಲ. ಗುರುಗಳೇ, ನೀವು ಹೇಳ್ಕೊಟ್ಟಿರೋ ಜಪನ ನಾನು ಪೂರೈಸ್ತಾ ಇದ್ದೀನಿ. ಅಮೃತ, ನಿನ್ನನ್ನು ವಶಕ್ಕೆ ಪಡಿಬೇಕು ಅಂತ ಭೈರವ ಇಲ್ಲಿ ಬಂದಿದ್ದ. ಆದರೆ ನಾನು ನನ್ನ ಮಂತ್ರಶಕ್ತಿಯಿಂದ ನಿನ್ನ ಪ್ರತಿರೂಪವನ್ನು ಸೃಷ್ಟಿ ಮಾಡಿ ಅದೇ ನಿಜವಾದ್ದು ಅನ್ನೋ ಭ್ರಮೆಯನ್ನು ಅವನಿಗೆ ತರಿಸಿ ನಿನ್ನನ್ನು ಕಾಪಾಡಿದ್ದೀನಿ. ಈಗ ಅವನಿಗೆ ಹೊರಗಡೆ ಹೋದ ಮೇಲೆ ತಾನು ಮೋಸ ಹೋದೆ ಅಂತ ಗೊತ್ತಾಗಿದೆ. ಆ ಸಿಟ್ಟಿನಿಂದ ನಿನ್ನನ್ನು ಎಳ್ಕೊಂಡು ಹೋಗಲೇಬೇಕು ಅಂತ ಪುನಃ ಬರ್ತಾ ಇದ್ದಾನೆ. ಅವನು ಬರೋದ್ರೊಳಗೆ ನಿನ್ನ ಜಪವನ್ನು ಪೂರೈಸಿ ನೀನು ಆ ಸೌಪರ್ಣಿಕ ಮತ್ತು ತ್ರಿವೇಣಿ ಅಮ್ಮನ ದೇಹದಲ್ಲಿರುವಂಥ ವಿಷವನ್ನು ತೆಗಿಬೇಕು. ಆ ಭೈರವ ಬಂದ್ರೆ ನಾನು ನನ್ನ ಶಕ್ತಿಯಿಂದ ಅವನನ್ನ ಎದುರಿಸ್ತೀನಿ. ಅದು ಸಾಧ್ಯ ಇಲ್ಲ ಅಮೃತ. ಈ ಹಿಂದೆ ಇದ್ದ ಶಕ್ತಿ ಈಗ ನಿನ್ನಲ್ಲಿಲ್ಲ. ಸೌಪರ್ಣಿಕ ಮತ್ತು ತ್ರಿವೇಣಿ ಅಮ್ಮನ ಮೇಲೆ ಪ್ರಹಾರ ಮಾಡಿರೋದ್ರಿಂದ ನಿನ್ನ ಶಕ್ತಿ ಕುಂದಿದೆ. ಹಾಗೆ ನಿಮ್ಮ ಮನೆಯಲ್ಲಿ ಇನ್ನು ಯಾರ ಮೇಲಾದರೂ ಪ್ರಹಾರ ಮಾಡಿದೆಯಾ? ಹೌದು ಶಾಸ್ತ್ರಿಗಳೇ, ನನ್ನ ಅತ್ತೆಯವ್ರ ಮೇಲೆ ನಾನು ಪ್ರಹಾರ ಮಾಡಿದ್ದೀನಿ. ಎಂಥ ಕೆಲಸ ಮಾಡಿದೆ ಅಮೃತ? ಹಾಗಾದರೆ ಮೊದಲು ನೀನು ನಾನು ಹೇಳೋ ಕೆಲಸವನ್ನು ಮಾಡಬೇಕು. ಹೇಳಿ ಗುರುಗಳೇ. ಜೈ ಮಹಾಕಾಲ. ಬಾ ಭೈರವ, ಬಾ. ನಿನ್ನ ಸ್ವಾಗತಕ್ಕೆ, ನಿನ್ನ ಸನ್ಮಾನಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ಕೊಂಡ್ಯಾ? ನೀನು ಸ್ವಾಗತಕ್ಕೂ ಅರ್ಹನಲ್ಲ, ಸನ್ಮಾನಕ್ಕೂ ಅರ್ಹನಲ್ಲ. ಅಂತ ಯೋಗ್ಯತೆ ನಿನ್ನಲ್ಲಿಲ್ಲ. ಶಾಸ್ತ್ರಿ, ಶಾಸ್ತ್ರಿ, ಶಾಸ್ತ್ರಿ. ಇಲ್ಲಿ ನೀನು ಕೂಗಾಡೋದಕ್ಕೆ ಇದು ನಿನ್ನ ಮೂಲ ಸ್ಥಳ ಅಲ್ಲ, ನನ್ನ ಪೂಜಾ ಕ್ಷೇತ್ರ. ಇಲ್ಲಿ ಶಾಂತಿ ಸಹನೆಗೆ ಮಾತ್ರ ಜಾಗ. ಕೋಪ, ರೋಷ, ದ್ವೇಷ ಅದು ಜಾಗ ಇಲ್ಲ ಇಲ್ಲಿ. ನಿನ್ನ ಬಗ್ಗೆ, ನಿನ್ನ ಪೂಜಾ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ? ನಾಗಿಣಿಯನ್ನ ಇಲ್ಲಿಂದ ಎಳ್ಕೊಂಡು ಹೋಗೋದಕ್ಕೆ, ನನ್ನ ಮಹಾಕಾಲನಿಗೆ ಬಲಿ ಕೊಡೋದಕ್ಕೆ. ತಿರುಕನ ಕನಸು ಕಾಣಬೇಡ ಭೈರವ, ಅದು ನಿನ್ನಿಂದ ಅಸಾಧ್ಯ. ನನಗೆ ನನ್ನ ಸಾಧನಾ ಶಕ್ತಿಗೆ ಸವಾಲು ಹಾಕ್ತಿದೀಯಾ? ಹಾಗೆ ಅನ್ಕೋ. ನೀನು ಹೇಗೆ ನಿನ್ನ ಸಾಧನಾ ಶಕ್ತಿಯನ್ನು ನಂಬ್ಕೊಂಡಿದೆಯೋ, ನಾನು ಹಾಗೆ ನನ್ನ ಸಂಚಿತ ಶಕ್ತಿಯನ್ನು ನಂಬಿದ್ದೀನಿ. ನಮ್ಮಿಬ್ಬರ ಶಕ್ತಿಗಳ ಪ್ರದರ್ಶನ ನಡೆದೇ ಹೋಗ್ಲಿ. ಬಾ. ಜೈ ಮಹಾಕಾಲ.
ಯಾಕೆ ಭೈರವ ಗರ ಬಡ್ದವನ ನಿಂತ್ಕೊಂಡ್ಬಿಟ್ಟೆ? ಒಂದೇ ಒಂದು ಸೋಲಿಗೆ ಸೋತೆ ಅಂತ ಬೆನ್ನು ತೋರ್ಸೋ ಜಾಯಮಾನ ನನ್ನ ರಕ್ತದಲ್ಲಿ ಬಂದಿಲ್ಲ ಶಾಸ್ತ್ರಿ. ಜೈ ಮಹಾಕಾಲ! ನೋಡ್ದ್ಯಾ ಶಾಸ್ತ್ರಿ, ನಿನ್ನ ಸಂಚಿತ ಶಕ್ತಿ ನನ್ನ ಕಾಲು ಕೆಳಗೆ ಹೇಗಿದೆ. ಆನೆ ಕಾವಲಿಗೆ ಆಡನ್ನ ನಿಲ್ಲಿಸ್ದಂಗಾಯ್ತು ಶಾಸ್ತ್ರಿ. ಸುಮ್ಮನೆ ನನ್ನ ಜೊತೆ ಉದ್ದಟತನ ತೋರಿಸ್ಬೇಡ. ಸೋಲನ್ನ ಒಪ್ಕೊಂಡು ಶರಣಾಗತನಾಗಿ ಆ ನಾಗಿಣಿನ ನನಗೊಪ್ಪಿಸು. ಸೋಲು ಶರಣಾಗತಿ ಭ್ರಮೆಯಲ್ಲಿ ಬದುಕಿ ಬದುಕಿ ಭ್ರಮೆನೇ ಜೀವನ ಅಂತ ಅನ್ಕೊಂಡಿದ್ಯಾ ನೀನು? ಈಗ ಗೊತ್ತಾಯ್ತಾ ಭ್ರಮೆಲಿ ಯಾರು ಬದುಕ್ತಾ ಇದ್ದಾರೆ ಅಂತ? ಅಟ್ಟಕ್ಕೇರದೆ ಅಂದ ತಕ್ಷಣ ಬೆಟ್ಟಕ್ಕೇರದೆ ಅನ್ನೋ ಅಹಂಕಾರದ ಅಟ್ಟಹಾಸ ಬೇಡ ಭೈರವ. ಸಾತ್ವಿಕ ಸಂಚಿತ ಶಕ್ತಿಗಳ ಮುಂದೆ ನಿನ್ನ ತಾಮಸದ ಆಟಗಳು ಏನು ನಡೆಯೋದಿಲ್ಲ ಅಂತ ಈಗಲಾದ್ರೂ ಅರ್ಥ ಆಯ್ತಾ ಭೈರವ? ಅರ್ಥ ಆಯ್ತು. ದಯವಿಟ್ಟು ಇದರಿಂದ ಬಿಡಿಸಿ. ಈ ಜಾಗದಲ್ಲಿ ನಾನು ಮಾತ್ರ ಅಲ್ಲ, ನನ್ನ ಗುರು ಪರಂಪರೆಯೇ ಸಾತ್ವಿಕ ಶಕ್ತಿಗಳ ಆರಾಧನೆ ಮಾಡ್ಕೊಂಡು ಬಂದಿದೆ. ಈ ಜಾಗದಲ್ಲಿ ಕೆಟ್ಟದ್ದನ್ನು ಮಾಡೋದಲ್ಲ, ಕೆಟ್ಟದ್ದನ್ನು ಯೋಚನೆ ಮಾಡಿದರೂ ಸಾಕು ಸುಟ್ಟು ಬೂದಿ ಆಗಿ ಹೋಗ್ತಾನೆ. ಇನ್ಮೇಲಾದರೂ ಆ ಕ್ಷುದ್ರ ದೇವತೆಗಳ ತಾಮಸ ಆರಾಧನೆಯನ್ನು ಬಿಟ್ಟು ಆ ಪರಶಿವನನ್ನು ನಂಬು, ನಿನಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಆ ಪರಮೇಶ್ವರನಿಗೆ ನೀ ಶರಣಾಗತನಾಗಿ ಬಂದರೆ ಈ ಆಶ್ರಮದ ಬಾಗಿಲು ನಿನಗೆ ಯಾವಾಗಲೂ ತೆರೆದಿರುತ್ತೆ. ಅವಮಾನಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಶಾಸ್ತ್ರಿ. ನಿನ್ನ ಜಾಗದಲ್ಲಿ ನಾನು ತಲೆ ತಗ್ಗಿಸೋ ಪರಿಸ್ಥಿತಿ ಬರಬಾರ್ದಿತ್ತು. ಆದ್ರೆ ಇದು ಶಾಶ್ವತ ಅಲ್ಲ. ಹುಣ್ಣಿಮೆ ಕಳೆದ ಮೇಲೆ ಅಮಾವಾಸ್ಯೆನೂ ಬರಲೇಬೇಕು. ನಿನ್ನ ಸಾತ್ವಿಕ ಶಕ್ತಿಯ ಸಾತ್ವಿಕ ಅಹಂನ ನನ್ನ ಕಾಲು ಕೆಳಗಾಕಿ ಹೊಸಕ್ಕೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಭೈರವನೇ ಅಲ್ಲ. ನನಗಾದ ಅವಮಾನಕ್ಕೆ ಸೇಡು ತೀರಿಸ್ಕೋತೀನಿ. ಹೆಚ್ಚು ದಿನ ಬೀಗಬೇಡ. ನನ್ನ ಜಾಗದಲ್ಲೇ ನಿನಗೆ ಮಣ್ಣು ಮುಕ್ಕಿಸ್ತೀನಿ.
ಜೈ ಮಹಾಕಾಳ. ಗುರುಗಳೇ, ನನ್ನ ಪಾಲಿಗೆ ನೀವು ಗುರುಗಳು, ತಂದೆ ತಾಯಿ, ಬಂಧು ಬಳಗ ಎಲ್ಲ ನೀವೇ. ಇವತ್ತು ನೀವು ನನ್ನನ್ನು ತಡೀತೆ ಹೋಗಿದ್ದಿದ್ರೆ ಶಾಶ್ವತವಾಗಿ ನಾನು ಹುಲು ಮಾನವಳಾಗಿ ಇಲ್ಲೇ ಉಳ್ಕೊಂಡ್ಬಿಡ್ತಿದ್ನೋ ಏನೋ. ಅಮೃತ, ಸಿಟ್ಟು ಸಮಾಧಿಗೆ ದಾರಿ, ಸಹನೆ ಶಾಂತಿ ಸಾಕ್ಷಾತ್ಕಾರಕ್ಕೆ ದಾರಿ. ಅರೆಕ್ಷಣದ ಸಿಟ್ಟಿಗೋಸ್ಕರ ಮನಸ್ಸನ್ನ, ಬದುಕನ್ನ ಯಾವತ್ತೂ ಬಲಿ ಕೊಡಬಾರ್ದಮ್ಮ. ಆ ಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಶಾಸ್ತ್ರಿಗಳೇ. ಅದು ನಿನ್ನ ತಪ್ಪಲ್ಲ ಅಮೃತ, ಆಶ್ಲೇಷ ಕೃಷ್ಣಾಷ್ಟಮಿಯ ಪ್ರಭಾವ. ನೋಡು, ಸೌಪರ್ಣಿಕ ತ್ರಿವೇಣಿ ಅಮ್ಮಂಗೆ ಪ್ರಜ್ಞೆ ಮರಳಿ ಬರ್ತಾ ಇದೆ. ಅವ್ರಿಗೆ ಪ್ರಜ್ಞೆ ಬರುವಂಥ ಸಂದರ್ಭದಲ್ಲಿ ನೀನು ಅವ್ರ ಎದುರುಗಡೆ ಇರೋದು ಬೇಡ. ಹಾಗೆ ನೀನು ಅವ್ರ ಮೇಲೆ ಪ್ರಹಾರ ಮಾಡಿದ್ದು, ಆನಂತರ ಅವರ ಮೈಯಲ್ಲಿದ್ದ ವಿಷವನ್ನು ಮರಳಿ ಪಡೆದಿದ್ದು, ಇದ್ಯಾವುದು ಅವರ ನೆನಪಲ್ಲಿ ಇರೋದು ಬೇಡ. ಹಾಗೆ ನಾನೊಂದು ಮಂತ್ರವನ್ನು ಅವ್ರ ಮೇಲೆ ಪ್ರಯೋಗ ಮಾಡ್ತೀನಿ. ಸರಿ ಶಾಸ್ತ್ರಿಗಳೇ. ಅಮೃತ, ನಿನ್ನ ಬಳಿ ಸಮಯ ತುಂಬ ಕಡಿಮೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಹೇಮಳ ದೇಹದಲ್ಲಿರುವ ವಿಷವನ್ನು ನೀನು ಮರಳಿ ಪಡೆಯದಿದ್ದರೆ ಅವಳು ಶಾಶ್ವತವಾಗಿ ನಾಗವಾಗಿ ಪರಿವರ್ತನೆ ಆಗ್ತಾಳೆ. ಹಾಗೆ ನೀನು ಶಾಶ್ವತವಾಗಿ ಮನುಷ್ಯ ರೂಪದಲ್ಲಿ ಇರಬೇಕಾಗತ್ತೆ. ಅಯ್ಯೋ, ಹಾಗಾಗೋದು ಬೇಡ ಶಾಸ್ತ್ರಿಗಳೇ. ನಿನ್ನ ಬಳಿ ಇರೋದು ಒಂದೇ ಒಂದು ಮಾರ್ಗ. ಏನದು? ಇನ್ನು 10 ನಿಮಿಷದಲ್ಲಿ ನೀನು ನಿನ್ನ ಮನೆಯನ್ನು ಸೇರಬೇಕು. ಹೇಮಳ ದೇಹದಲ್ಲಿರುವಂಥ ವಿಷಯವನ್ನು ಮರಳಿ ಪಡೆಯಬೇಕು. ಹಾಗಾದ್ರೆ ಮಾತ್ರ ನೀನು ನಾಗವಾಗಿ ಉಳಿಯೋದಕ್ಕೆ ಸಾಧ್ಯ. ಹಾಗೆ ಇನ್ನೊಂದು ಮಾತು. ಹೇಳಿ ಶಾಸ್ತ್ರಿಗಳೇ. ಯಾವುದೇ ಕಾರಣಕ್ಕೂ ನೀನು ಪ್ರಹಾರ ಮಾಡಿರುವಂಥ ವಿಷಯ ಹೇಮಳಿಗೆ ತಿಳಿಯಬಾರ್ದು. ಅದಕ್ಕೆ ನಾನೇ ಒಂದು ಉಪಾಯ ಮಾಡ್ತೀನಿ. ಸ್ವಲ್ಪ ಹೊತ್ತಿನ ನಂತರ ನಾನು ಇಲ್ಲಿಂದನೇ ಅವಳ ಮೇಲೆ ಮಂತ್ರ ಪ್ರಯೋಗ ಮಾಡಿ ಆ ಘಟನೆ ಮರೆಯೋ ಹಾಗೆ ಮಾಡ್ತೇನೆ. ಸರಿ ಶಾಸ್ತ್ರಿಗಳೇ. ಸರಿ, ತಕ್ಷಣ ನೀನು ಇಲ್ಲಿಂದ ಹೊರಡು. ಶಂಕರ